ಸತ್ಯ ಹೇಳಿದ್ದಾರೆ. ಯಾರೋ ಕಟ್ಟಿದ ಹುತ್ತದಲ್ಲಿ ಆವಾಗ ಸೇರ್ಕೊಂಡಿದ್ದಾರೆ ಅಷ್ಟೇ ಇವರು. ಯಾರು? ಸಿದ್ದರಾಮಯ್ಯನವರು. ಪಾಪ ಇಲ್ಲಿ ಕಾಯ್ತಾ ಇದ್ರು, ಪರಮೇಶ್ವರು, ಡಿ ಕೆ ಶಿವಕುಮಾರ್ ಎಲ್ಲ ಕಾಯ್ತಾ ಇದ್ರು. ಈಗ ಒಕ್ಕಲಿ ಬಗ್ಗೆ ಮಾತಾಡ್ತಾರೆ ಯಾರು? ಸಿದ್ದರಾಮಯ್ಯನವರು. ಮೈಸೂರಲ್ಲಿ ಏನು ಎಲ್ಲೋದ್ರು ಒಕ್ಕಲಿಗರು ಅಂತ ಹೇಳ್ತಾರೆ. ಮೈಸೂರಲ್ಲಿಂದ ನಾವು ಒಕ್ಕಲಿಗರು ಸೀಟ್ ಕೊಟ್ಟಿದ್ರು ಅವರು. ಒಂದಿನ ಒಂದ್ಸರಿ ಏನಾನ ಕೊಟ್ಟಿದ್ರ ಪಾರ್ಲಿಮೆಂಟ್ಗೆ? ಡಿ ಕೆ ಶಿವಕುಮಾರ್ ಯಾಮಾರಿದ್ರೆ ಡೈನಮೆಂಟ್ ಇಟ್ಬಿಟ್ಟಿರೋರು. ಮೊನ್ನೆ ಪರಮೇಶ್ವರ್ನ ಹೆಂಗ್ ಸೋಲ್ಸ್ತಾರಲ್ಲ, ಮುಖ್ಯಮಂತ್ರಿಗೆ ಕಾಂಪಿಟೇಟರ್ ಅಂತ ಹೇಳಿ ಪರಮೇಶ್ವರ್ನ ಅಲ್ಲೇ ಮುಗಿಸಾಕ್ಬಿಟ್ರು ತುಮಕೂರಲ್ಲೇ. ಇಲ್ಲಿ ಕನಕಪುರದಲ್ಲಿ ಇಟ್ರು, ಆದ್ರೆ ಬಂಡೆ ಸ್ವಲ್ಪ ಟೈಟ್ ಆಗಿ ಬಂಡೆ ತರ ನಿಂತ್ಕೊಂಡಿದ್ಕೋಸ್ಕರ ಗೆದ್ದು ಬಂದ್ರು. ಇಲ್ಲ ಅಂದ್ರೆ ಬಂಡೆ ಕತೆ ಚೂರೇ ಡಮಾರ್ ಅನ್ಸ್ಬಿಟ್ಟಿರೋರು. ಪ್ರಶ್ನೆನೇ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಒಳಸಂಚು ಮಾಡೋದ್ರಲ್ಲಿ ನಂಬರ್ 1. ಯಾರ್ಯಾರಿಗೆ ಬೇಕೋ ಅವ್ರು ಡೈನಮೆಂಟ್ ಇಡ್ತಾರೆ. ಮುಂದೆ ಅವ್ರಿಗೆ ಯಾರು ಕಾಂಪಿಟೇಟರ್ ಬರಬಾರ್ದು. ಈಗ ಡಿ ಕೆ ಸುರೇಶ್ ಗೆದ್ರೆ ಕಾಂಪಿಟೇಟರ್ ಆಗ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವ್ರು ಪರಮೇಶ್ವರ ಹೆಂಗೆ ಒಳ್ಳೇದು ಮಾಡಿದ್ರು ಈ ಎಲೆಕ್ಷನ್ ಅಲ್ಲಲ್ಲ, ಹಿಂದಿನ ಎಲೆಕ್ಷನ್ ಪರಮೇಶ್ವರ್ಗೆ ಸೋಲ್ಸಿ ಒಳ್ಳೇದು ಮಾಡಿದ್ರಲ್ಲ, ಹಂಗೆ ಡಿ ಕೆ ಸುರೇಶ್ ಅವ್ರಿಗೂ ಸೋಲ್ಸಿ ಒಳ್ಳೇದು ಮಾಡ್ತಾರೆ. ಯಾರು? ಏನು ಅರ್ಥ ಆಗಿಲ್ಲಪ್ಪ ನನಗೆ. ನೋಡಿ, ಕಾಂಗ್ರೆಸ್ ಪಾರ್ಟಿಯ ಒಡಕನ್ನ ನಾನೇನು ಇಲ್ಲಿ ಹೇಳಕ್ ಇಷ್ಟಪಡಲ್ಲ. ಜಗತ್ ಜಾಹೀರಾತ ದಿನ ನೋಡ್ತಾ ಇದ್ರಿ. ಡಿ ಕೆ ಶಿವಕುಮಾರ್ ವರ್ಸಸ್ ಮತ್ತು ಸಿದ್ದರಾಮಯ್ಯ ವರ್ಸಸ್ ಪರಮೇಶ್ವರ್ ವರ್ಸಸ್ ಹರಿಪ್ರಸಾದ್. ಇದು ದಿನನಿತ್ಯ ಜಾಹೀರಾತು ಬಂದಂಗೆ ಬರ್ತದೆ. ಅದರಿಂದ ಕಾಂಗ್ರೆಸ್ ಪಾರ್ಟಿ ಏನಿದೆ, ಈ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅದು ಕಾಣೆ ಆಗ್ತೈತೆ. ಕಾಂಗ್ರೆಸ್ ಮುಕ್ತ ಭಾರತ ಆಗೋಗ್ತದೆ. ಧನ್ಯವಾದ. ಇದು ಸಂಘರ್ಷ ಅನ್ನೋದಕ್ಕಿಂತ ಕಾನೂನು ಸಮರ ಅಂತ ಇಟ್ಕೊಳ್ಳಿ. ಗವರ್ನರ್ ಅವರು ಕಾನೂನು ಪರವಾಗಿದ್ದಾರೆ. ರಾಜ್ಯ ಸರ್ಕಾರ ಟ್ಯಾಕ್ಸ್ ಪೇಯರ್ಸ್ ಹಣವನ್ನ, ಕರ್ನಾಟಕದ ಬಡವರ ಟ್ಯಾಕ್ಸ್ ಪೇಯರ್ಸ್ ಹಣವನ್ನ ಇವ್ರ ಪಾರ್ಟಿ ವರ್ಕರ್ಗಳಿಗೆ ಮಜಾ ಮಾಡೋಕ್ಕೆ, ಬಿರಿಯಾನಿ ತಿನ್ನಕ್ಕೆ, ಲೂಟಿ ಹೊಡೆಯೋದಕ್ಕೆ ಕ್ಯಾಬಿನೆಟ್ ದರ್ಜೆಗಳನ್ನು ಕೊಡ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ? ಹಾಗಾದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಬೆಲೆ ಇಲ್ವಾ ಯಾರಿಗೂ? ಏನು ದಿನನಿತ್ಯ ಅಡ್ವೈಸರು, ಈ ಅಡ್ವೈಸರು, ಆ ಅಡ್ವೈಸರ್, ಎಲ್ಲರಿಗೂ ಕ್ಯಾಬಿನೆಟ್ ರ್ಯಾಂಕೆ. ಪಾರ್ಲಿಮೆಂಟ್ ಚುನಾವಣೆಗೋಸ್ಕರ ರಾಜ್ಯ ಸರ್ಕಾರ ಈ ಥರದ ಕಾನೂನು ವಿರುದ್ಧವಾದಂಥ ಕೆಲಸಗಳನ್ನು ಮಾಡಿ ರಾಜ್ಯದ ಜನರ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಫ್ರೀಗಳ ಬಗ್ಗೆ ಇಂಪ್ಲಿಮೆಂಟ್ ಮಾಡುವಂಥವ್ರಿಗೆ ಅವ್ರಿಗೂ ಕ್ಯಾಬಿನೆಟ್ ದರ್ಜೆ, ಅವ್ರಿಗೆ ಸಂಬಳ. ಅವರೆಲ್ಲ ಕೋಟ್ಯಾಧಿಪತಿಗಳು. ಆ ಕೋಟ್ಯಾಧಿಪತಿಗಳಿಗೆ ತಿಂಗಳಿಗೆ 25,000 50,000 ಸಂಬಳ, ಕಾರು, ಡ್ರೈವರು ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ ಬರಗಾಲದಲ್ಲಿ ಜನ ನೊಂದಿದ್ದಾರೆ. ಕುಡಿಯೋ ನೀರಿಲ್ಲ, ಕರೆಂಟ್ ಬೆಲೆ ಜಾಸ್ತಿ, ಹಾಲಿನ ಬೆಲೆ ಜಾಸ್ತಿ, ಆಲ್ಕೋಹಾಲ್ ಬೆಲೆ ಜಾಸ್ತಿ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ, ಎಲ್ಲ ಜಾಸ್ತಿ ಆಗಿದ್ರು ಕೂಡ ಇವ್ರು ಮಜಾ ಮಾಡೋದೇನು ಕಡಿಮೆ ಆಗಿಲ್ಲ. ಇವ್ರು ಮಜಾ ಮಾಡೋದು ಕೂಡ ಜಾಸ್ತಿ ಆಗಿದೆ. ನಾನೇ ದೇವೇಗೌಡರ ಹತ್ರ ನೆನ್ನೆ ಮಾತಾಡಿದ್ದೀನಿ, ಒಪ್ಕೊಂಡಿದ್ದಾರೆ. ದೇವೇಗೌಡರು ಮಾತಾಡಿದ್ದೀನಿ, ಒಪ್ಕೊಂಡಿದ್ದಾರೆ. ನಾನು ಸಭೆಗೆ ಮುಂಚೆನೆ ಬರ್ತೀನಿ ಅಂತಲೂ ಹೇಳಿದ್ದಾರೆ ದೇವೇಗೌಡರು. ಆ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ ಮತ್ತು ಮಾತನ್ನು ಕೂಡ ಆಡ್ತಾರೆ ದೇವೇಗೌಡರು. ಸಾರ್ವಜನಿಕ ಸಭೆ. ಕರ್ನಾಟಕದಲ್ಲಿ ಒಂದು ಮೋದಿ ದೊಡ್ಡ ರೀತಿಯಲ್ಲಿದೆ. ಅದ್ರ ಜೊತೆ ದೇವೇಗೌಡರು ಸೇರ್ಕೊಳ್ಳೋದ್ರಿಂದ ಈ ವೇವ್ ಇನ್ನಷ್ಟು ಜೋರಾಗಿ ಆಗುವಂಥದ್ದಕ್ಕೆ, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಯಾಕೆ ಅಭಿಮಾನಿಗಳಿದ್ದಾರೆ ಅಂದರೆ, ಅವರು ನೀರಾವರಿಗೋಸ್ಕರ ಹೋರಾಟ ಮಾಡಿದ್ದಾರೆ. ವಿಶೇಷವಾಗಿ ಕಾವೇರಿ ವಿಚಾರದಲ್ಲಿ ಅವ್ರು ಮಾಡಿದಷ್ಟು ಹೋರಾಟವನ್ನು ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ. ಅಷ್ಟು ಹೋರಾಟವನ್ನು ವಿಧಾನಸಭೆಯಲ್ಲೂ ಮಾಡಿದ್ದಾರೆ, ಪಾರ್ಲಿಮೆಂಟಲ್ಲೂ ಮಾಡಿದ್ದಾರೆ, ಹೊರಗಡೆನೂ ಮಾಡಿದ್ದಾರೆ. ಅದಕ್ಕೆ ಕಾವೇರಿ ಸ್ಟ್ರೆಚ್ ಇದೆಯಲ್ಲ,
ಆ ಸ್ಟ್ರೆಚ್ಚಲ್ಲಿ ದೇವೇಗೌಡರ ಒಂದು ನೀರಾವರಿಗೆ ಮಾಡಿದಂಥ ಕೆಲಸ ಜನರಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿದಿದೆ. ಅದೇ ರೀತಿ ನರೇಂದ್ರ ಮೋದಿ ದೇಶಕ್ಕೆ ಮಾಡಿದಂಥ ಕೆಲಸ ಅದು ಕೂಡ ಚಿರಸ್ಥಾಯಿಯ ಉಳಿದಿದೆ. ಇವೆರಡು ಒಟ್ಟಿಗೆ ಪ್ರಧಾನಿ ಮಾಜಿ ಪ್ರಧಾನಿ ಇಬ್ಬರು ಒಟ್ಟಿಗೆ ಬರೋದ್ರಿಂದ ಇದೊಂದು ಕರ್ನಾಟಕದ ಜನ ಒಂಥರ ಸಂತೋಷದಿಂದ ನೋಡುವಂಥ ಒಂದು ಕಾರ್ಯಕ್ರಮ. ನಾನು ಕೂಡ ವಿನಂತಿ ಮಾಡ್ತೀನಿ, ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಬನ್ನಿ. ಸಕ್ಸಸ್ ಪ್ರಶ್ನೆ ಅಂತಲ್ಲ, ಹಾಲು ಜೇನ್ ರೀತಿ ಒಂದಾಗಿದ್ದೀರಿ ನಾವು ಮತ್ತು JDS ಇಬ್ಬರು. ಒಟ್ಟಿಗೆ ರಥ ಎಳೆಯನ ಕರ್ನಾಟಕದ ಅಭಿವೃದ್ಧಿಗೆ, ಪ್ರಧಾನಮಂತ್ರಿಗಳ ಅಭಿವೃದ್ಧಿ, ದೇವೇಗೌಡರ ನೀರಾವರಿ ಯೋಜನೆಗಳು ಇವೆರಡೂ ಕೂಡ ಕರ್ನಾಟಕದ ಪಾಲಿಗೆ ಒಂದು ಭವಿಷ್ಯ ಕರ್ನಾಟಕವನ್ನು, ಸಮೃದ್ಧ ಕರ್ನಾಟಕವನ್ನು, ಸಂಪದ್ಭರಿತ ಕರ್ನಾಟಕವನ್ನು, ಬರರಹಿತವಾದಂಥ ಕರ್ನಾಟಕವನ್ನು ಮಾಡುವಂಥ ದೃಷ್ಟಿಯಲ್ಲಿ ಇವೆರಡು ವ್ಯಕ್ತಿಗಳ ಸಮ್ಮಿಲನ ಭಾಳ ಒಳ್ಳೆಯದಾಗಿದೆ. ಜನ ಸ್ವೀಕಾರ ಮಾಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈ ಒಂದು ವ್ಯಕ್ತಿಗಳು ಅಂದರೆ ದೇವೇಗೌಡರು ಮತ್ತು ಪ್ರಧಾನಮಂತ್ರಿಗಳು ಒಟ್ಟಾಗಿ ಬಂದಿರೋದ್ರಿಂದ ಜನಕ್ಕೂ ಒಂದು ಕಾನ್ಫಿಡೆನ್ಸ್ ಬಂದಿದೆ. BJP ದೇಶದ ಭದ್ರತೆಯನ್ನು ನೋಡುತ್ತೆ. ದೇವೇಗೌಡರು ಕೂಡ ಈ ನೀರಾವರಿ ಯೋಜನೆಗಳ ಬಗ್ಗೆ ನಮಗೆ ಒಂದು ಗ್ಯಾರಂಟಿ ಕೊಡುವಂಥ ವ್ಯಕ್ತಿ. ಅದಕ್ಕೋಸ್ಕರ ನಾವು ಮತ ಹಾಕಬೇಕು ಅನ್ನೋ ಒಂದು ಗ್ಯಾರಂಟಿಯನ್ನು ಈ ಇಬ್ಬರು ನಾಯಕರು ನಮಗೆ ಕೊಡ್ತಾ ಇದ್ದಾರೆ. ಲಾಸ್ಟ್ ಕ್ವಶನ್ ಅನ್ನಪ್ಪ ಇದು. ಅದೇ ಕೇಳ್ತೀನಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಆರಾಮ್ಸೆ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. BJP ವೀಕ್ ಆಗಿದೆ ಅಲ್ಲ, ಎಲ್ಲೆಲ್ಲಿ ವೀಕ್ ಆಗಿದೆ? ಕಳೆದ ಬಾರಿ ಚುನಾವಣೆ ನಡೆದಾಗ ಅವಾಗ ಇನ್ನೂ ವೀಕ್ ಅಂತ ತಿಳ್ಕೊಂಡಿದ್ರು. ಅವಾಗ ನಮ್ಮ ಸರ್ಕಾರ ಏನಿರಲಿಲ್ಲ. ಮಾಧ್ಯಮದಲ್ಲೆಲ್ಲ ಬಂದಿದ್ದು ನಮಗೆ 18-19 ಸೀಟ್ ಮೇಲೆ ಒಂದು ಸೀಟನ್ನು ಎಕ್ಸ್ಟ್ರಾ ಕೊಡಲಿಲ್ಲ. ನೀವು ಯಾರೂ ಕೂಡ, ನೀವು ಕೊಟ್ಟಿಲ್ಲ ಅಂದರೆ ಸರ್ವೆ ಕೊಟ್ಟಿಲ್ಲ, ನಿಮ್ದಲ್ಲ ಸರ್ವೆ ಅವ್ರು ಕೊಟ್ಟಿಲ್ಲ. 25 ಸೀಟ್ ಸಿಗಿದ್ರಿ. ಕಾಂಗ್ರೆಸ್ಗೆ ಪಾಪ ಒಂದೇ ಒಂದು ಸೀಟು ದೊರಕಿದ್ದು, ಒಂದೇ ಒಂದು ಸೀಟು. ಈ ಸರಿ ಅದೂ ಇಲ್ಲ. ಹೃದಯವಂತ ಡಾಕ್ಟರ್ ಮಂಜುನಾಥ್ ಬಂದಿರೋದ್ರಿಂದ ಹೃದಯ ಇಲ್ಲದ DK ಸುರೇಶ್ ಅವರು ಕಾಣೆ ಆಗ್ತಾರೆ. ಹೃದಯವಂತ ಬಂದಾಗ ಹೃದಯ ಇಲ್ಲದ ಕಟುಕರು ಕಾಣೆ ಆಗೇಬೇಕು. ಆದ್ರಿಂದ ಕರ್ನಾಟಕದಲ್ಲಿ ಈ ಬಾರಿನೂ ಕೂಡ ಎಲ್ಲೂ ಮೈನಸ್ ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲ ಕಡೆನೂ ಈ ಸರಿ ಪ್ಲಸ್ಸೇ. ಮತ್ತು JDS ಓಟು ಕೂಡ ನಮಗೆ ಬರ್ತಾ ಇದೆ. ಕಳೆದ ಬಾರಿನೇ ನಾವು ಎಲ್ಲ ಕಡೆ 2 ಲಕ್ಷ 3 ಲಕ್ಷ ಲೀಡ್ವರೆಗೂ ನಾವು ಗೆದ್ದಿದ್ರಿ. ಈ JDS ಓಟು ಕೂಡ ನಮ್ಮ ಜೊತೆ ಸೇರೋದ್ರಿಂದ ಈ ಸರಿ ಇನ್ನೂ ದೊಡ್ಡ ಅಂತರದಲ್ಲಿ ನಾವು ಗೆಲ್ಲೋ ಅಂಥದ್ದು ಸಾಧ್ಯ ಆಗುತ್ತೆ. ಆ ರೀತಿಯ ವಾತಾವರಣ ಕರ್ನಾಟಕದಲ್ಲಿ ಇದೆ. 28ಕ್ಕೆ 28 ಗೆಲ್ಲಬೇಕು ಅನ್ನೋ ಒಂದು ಛಲದೊಂದಿಗೆ ನಾವೆಲ್ಲ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದೀರಿ. ಧನ್ಯವಾದಗಳು. ಪತ್ರಿಕಾಗೋಷ್ಠಿ ನಡೆಸಿಕೊಟ್ಟಂಥ ಪ್ರತಿಪಕ್ಷದ ನಾಯಕರಾದ R. ಅಶೋಕ್ ಅವರಿಗೂ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೂ, ರಾಜ್ಯದ ಉಪಾಧ್ಯಕ್ಷರಾದಂಥ ಮಾಳಿಕ ಅವಿನಾಶ್ ರವರಿಗೂ, ವಕ್ತಾರರಾದಂಥ ಮೋಹನ್ ವಿಶ್ವ ಅವರಿಗೂ ಹಾಗೂ ಎಲ್ಲ ಮಾಧ್ಯಮ ಮಿತ್ರರು ವಂದನೆಗಳನ್ನು ಸಲ್ಲಿಸ್ತಾ, ಇದೇ ಫ್ಲೋರಲ್ಲಿ ತಂಪು ಪಾನೀಯ ವ್ಯವಸ್ಥೆ ಇದೆ, ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.